In the Old Testament, ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ God taught his people through many pictures and symbols. ದೇವರು ತನ್ನ ಜನರನ್ನ ಒಂದು ಚಿತ್ರಣಗಳ ಮತ್ತು ಸನ್ನೆಗಳ ಮೂಲಕ ಕಲಿಸಿದ್ದನ್ನ ನೋಡ್ಕೊಂತೀವಿ. And in the Old Testament, ಹಳೆಯ they ಒಡಂಬಡಿಕೆಯಲ್ಲಿ built a tent, which was the house of God first. ದೇವರ ಆಲಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಗುಡಾರವನ್ನ ಕಟ್ಟಿದ್ದನ್ನ ನಾವು ನೋಡ್ತೇವೆ. And you read about that in Exodus. ಅದರ ಬಗ್ಗೆ ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ. And there, Exodus chapter 39 and 40, ಇಲ್ಲಿ ವಿಮೋಚನಾ ಕಾಂಡ 39-40 ನಾವು ನೋಡ್ತೇವೆ. there is one little phrase that comes many times. ಅಲ್ಲಿ ಒಂದು ಚಿಕ್ಕ ಉಚ್ಚಾರ ಮತ್ತೆ ಬಹಳ ಸಲ ಬರುತ್ತೆ, ಮತ್ತೆ ಮತ್ತೆ. I want you to see that. ಅದನ್ನ ನೀವೆಲ್ಲ ನೋಡ್ಬೇಕು ಅಂತ ನಾನು ಇಷ್ಟಪಡ್ತೇನೆ. Verse 1, the last part. ಮೊದಲನೇ ವಚನ Chapter 39, verse 1. 39ನೇ ವಚನ ಕಡೆಯ ಭಾಗ. Says here, Moses did just as the Lord commanded him. ಕನ್ನಡ ಬೈಬಲ್ನಲ್ಲಿ ಸತ್ಯವೇದದಲ್ಲಿ ನೋಡ್ತೀವಿ, ಮೊದಲನೇ ಪ್ರಾರಂಭದಲ್ಲೇ ಇದೆ, ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅಂತ. And verse 5. 5ನೇ ವಚನದಲ್ಲಿ ನಾವು ನೋಡ್ತೀವಿ, Just as the Lord commanded. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ. Verse 7. 7ನೇ ವಚನ Again, the same thing. ಮತ್ತೆ ಅದೇ ಬರುತ್ತೆ. And verse 21. 21ನೇ ವಚನದಲ್ಲಿ ಕೂಡ ಅದನ್ನೇ ನೋಡ್ತೇವೆ ನಾವು. Verse 26. 26ನೇ ವಚನದಲ್ಲಿ ನೋಡ್ತೇವೆ. Verse 29. 29ನೇ ವಚನದಲ್ಲಿ ನೋಡ್ತೇವೆ, as the Lord commanded. ಯೆಹೋವನು ಮೋಶೆಗೆ Verse ಆಜ್ಞಾಪಿಸಿದಂತೆಯೇ. 31. 31ನೇ ವಚನದಲ್ಲಿ ನೋಡಿ, Verse 32. 32ರಲ್ಲಿ ನೋಡಿ, And again in verse 42 42ನೇ ವಚನದಲ್ಲಿ ನೋಡಿ, and 43. 43ನೇ ವಚನದಲ್ಲಿ. And then you come to chapter 40. ನಂತರ ನಾವು 40ನೇ ಅಧ್ಯಾಯಕ್ಕೆ ಬರ್ತೇವೆ. And again you see in verse 16. ಅಲ್ಲಿ ಕೂಡ 16ನೇ ವಚನವನ್ನ ನೋಡಿ, as the Lord commanded. ಯೆಹೋವನು ಆಜ್ಞಾಪಿಸಿದ. Verse 19. 19ನೇ Verse ವಚನ, 21. 21ನೇ ವಚನ, 23ನೇ ವಚನ, 25. 25ನೇ ವಚನ, 27. 27ನೇ ವಚನ, 29. 29ನೇ ವಚನ, 32. 32ರಲ್ಲಿ ಕೂಡ ನೋಡ್ತೇವೆ ನಾವು. Why is that one sentence repeated so many times? ಆ ಒಂದು ವಚನ ಯಾಕೆ ಅಷ್ಟು ಸಲ ಉಚ್ಚಾರ ಪಡಿಸಲ್ಪಟ್ಟಿದೆ? God does not waste his words like we waste when we speak. ವ್ಯಯವಾಗಿ ಮಾತಾಡ್ತೀವಲ್ಲ, ಹಾಗೆ ದೇವರು ತನ್ನ ವಾಕ್ಯಗಳನ್ನ ವ್ಯಯಿಸೋದಿಲ್ಲ, ವ್ಯರ್ಥ ಮಾಡೋದಿಲ್ಲ. I think about 18 times he says, Moses did just as the Lord commanded. ಇಲ್ಲಿ ಪ್ರಾಯಶಃ 18 ಬಾರಿ ನಾವು ನೋಡ್ತೇವೆ, ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಮಾಡಿದನು ಅಂತ. Verse 33. 33ನೇ ವಚನದಲ್ಲಿ, Thus Moses finished the work. ಆವಾಗ 33ನೇ ವಚನ ಕಡೆಯ ಭಾಗ ಹೇಳುತ್ತೆ, ಹೀಗೆ ಮೋಶೆ ಆ ಕೆಲಸವನ್ನೆಲ್ಲ ಮುಗಿಸಿದನು. How did he finish the work? ಹೇಗೆ ಮುಗಿಸಿದನು ಆತ? Every little detail was exactly as the Lord commanded. ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ಕರ್ತನು ಆಜ್ಞಾಪಿಸಿದಂತೆಯೇ ಮಾಡಿದನು, ಹಾಗೆ ಮುಗಿಸಿದನು. When God from heaven saw that, ದೇವರು ಮೋಶೆ ಮಾಡೋದನ್ನ ಪರಲೋಕದಿಂದ ನೋಡಿದನು. God was not looking at the beauty of the building. ದೇವರು ಅದರ ಅಲಂಕಾರವನ್ನ, ಸೌಂದರ್ಯವನ್ನ ನೋಡ್ತಾ ಇರಲಿಲ್ಲ. In fact, it was not a very beautiful building. ಅದನ್ನ ನೋಡಬೇಕು ಅಂದ್ರೆ ನಿಜವಾಗಿ ನೋಡಿದ್ರೆ ಅದು ಅಷ್ಟು ಆಕರ್ಷಕವಾಗಿರಲಿಲ್ಲ. Outer covering was just a brown skin covering. ಒಂದು ಕಂದು ಬಣ್ಣದ ಒಂದು ಚರ್ಮದಿಂದ ಮಾಡಿದಂತ ಹೊರಗಿನ ಭಾಗವನ್ನ ನೋಡ್ತೀವಿ. ಅದರಲ್ಲಿ the compound was just one white sheet. ಸುತ್ತಲಿನ ಕಾಂಪೌಂಡ್ ನೋಡ್ತೀವಿ, ಬಿಳಿ ಬಟ್ಟೆಯಿಂದ ಮಾಡಿದಂಥದ್ದು. Not even as good looking as this. ಇದನ್ನ ಇವಾಗ ನಾವು ನೋಡ್ತೀವಲ್ಲ, ಅಷ್ಟು ಸುಂದರವಾಗೂ ಇರಲಿಲ್ಲ. Very simple on the outside. ಬಹಳ ಸರಳವಾಗಿತ್ತು ಹೊರಗಡೆಯಿಂದ ನೋಡಿ. One white sheet in the compound. ಒಂದು ಬಿಳಿ ಪರದೆಯಾಗಿತ್ತು ಕಾಂಪೌಂಡ್ ನಲ್ಲಿ. Brown tent. ಒಂದು ಕಂದು ಬಣ್ಣದ ಪರದೆ ಇತ್ತು ಮೇಲೆ. But if you went inside the tent, ಆದ್ರೆ ನೀವು ಒಳಗಡೆ ಹೋದ್ರೆ ಆ ಗುಡಾರದ, it was all very beautiful gold and blue and much more beautiful than this. ಆದ್ರೆ ಒಳಗಡೆ ಹೋದ್ರೆ
ಚಿನ್ನದ ವಜ್ರದ ಬಣ್ಣ ಬಣ್ಣದ ಆಕರ್ಷಣೆಗಳು ಇದ್ದಿದ್ದು ನೋಡ್ತೀವಿ ನಾವು. You can read that in chapter 25 onwards in Exodus. 25ನೇ ವಚನದಿಂದ 25ನೇ ಅಧ್ಯಾಯದಿಂದ ನಾವು ನೋಡ್ಬೋದು, ಅದನ್ನ ನೋಡ್ಬೋದು ನೀವು. Why did God make his house ugly on the outside but beautiful inside? ದೇವರು ತನ್ನ ಆಲಯವನ್ನ ಹೊರಗಡೆಯಿಂದ ಅಷ್ಟು ಸುಂದರವಾಗಿ ಕಾಣಿಸದೇ ಇದ್ರು ಒಳಗಡೆ ಯಾಕೆ ಸುಂದರವಾಗಿ ಮಾಡಿದ್ರು? To teach us that the inside is more important. ನಮಗೆ ಕಲಿಸ್ಲಿಕ್ಕೆ ಮುಖ್ಯವಾದ ಪಾಠ ಏನಂದ್ರೆ ಹೊರಗಡೆಗಿಂತ ಒಳಗಡೆದು ಮುಖ್ಯವಾದದ್ದು ಅಂತ. I told you today God's house is not some building or a tent. ನಾನು ಅವಾಗಲೇ ಹೇಳಿದೆ, ದೇವರ ಆಲಯ ಅಂದ್ರೆ ಒಂದು ಕಟ್ಟಡ ಆಗಲಿ ಒಂದು ಮನುಷ್ಯ ನಿರ್ಮಿತವಾದದ್ದಲ್ಲ ಅಂತ. It is people. ಅದು ಮುಖ್ಯವಾಗಿ ಮನುಷ್ಯರಾಗಿರ್ತಾರೆ. You are God's house. ನೀವು ದೇವರ ಆಲಯವಾಗಿದ್ದೀರಾ. The Bible says we are the temple of God. ದೇವರ ವಾಕ್ಯ ಹೇಳುತ್ತೆ ನಾವು ದೇವರ ಆಲಯವಾಗಿದ್ದೇವೆ ಅಂತ. And where should our beauty be? ನಮ್ಮ ಸುಂದರತೆ ಇರಬೇಕು, not on the outside. ಹೊರಗಡೆ ಅಲ್ಲ. See, many young people, young girls particularly, they feel sad, my face is not so beautiful. ಬಹಳ ಜನ ಹೆಣ್ಣು ಮಕ್ಕಳು ನನ್ನ ಮುಖ ಅಷ್ಟು ಸುಂದರವಾಗಿಲ್ಲ ಅಂತ ದುಃಖ ಪಡೋದನ್ನ ನೋಡಿದ್ದೀವಿ. You don't have to feel sad. ನೀವು ಅದಕ್ಕಾಗಿ ದುಃಖ ಪಡೋದು ಬೇಕಾಗಿಲ್ಲ. God looks at the inside. ದೇವರು ಒಳಭಾಗವನ್ನ ನೋಡ್ತಾರೆ. There are many other people who feel so proud, I'm so good looking. ಹಾಗೆ ಕೆಲವಾರು ಜನ ನಾನು ಬಹಳ ಸುಂದರವಾಗಿದ್ದೀನಿ ಅಂತ ಜಂಬ ಪಡ್ತಾರೆ, ಗರ್ವ ಪಡ್ತಾರೆ. Their pride makes their heart black. ಅವರ ಗರ್ವ ಅವರ ಹೃದಯವನ್ನ ಕಪ್ಪಾಗಿ ಮಾಡುತ್ತೆ. Even though their face is so good looking. ಅವರ ಮುಖ ಸುಂದರವಾಗಿದ್ರೂ ಸಹ. Remember one thing. ಒಂದನ್ನ ನೆನಪಿಟ್ಕೊಳ್ಳಿ, God looks at the heart. ದೇವರು ಹೃದಯವನ್ನ ನೋಡ್ತಾರೆ. He doesn't care what type of clothes you wear, what type of house you live in. ನೀವು ಎಂತ ಮನೆಯಲ್ಲಿ ಜೀವಿಸ್ತೀರಾ, ಎಂತ ಬಟ್ಟೆ ತೊಟ್ಕೊಳ್ತೀರಾ ಅದನ್ನ ನೋಡಲ್ಲ ಅವರು. He sees whether you can love him with your heart. ಆತನು ತನ್ನನ್ನ ನೀವು ನಿಮ್ಮ ಹೃದಯದಿಂದ ಪ್ರೀತಿಸ್ತೀರಾ ಇಲ್ವಾ ಅನ್ನೋದನ್ನ ನೋಡ್ತಾರೆ. He sees whether you can love other people around you. ಆತ ನೋಡ್ತಾ ಇದ್ದಾನೆ ನೀವು ನಿಮ್ಮ ಸುತ್ತಲಿನ ಜನರನ್ನ ಪ್ರೀತಿಸ್ತೀರಾ ಅಂತ. You know, the world around us is full of very needy people. ನಮ್ಮ ಸುತ್ತಲಿನ ಲೋಕದಲ್ಲಿ ನಾವು ನೋಡ್ತೇವೆ ಬಹಳ ಅವಶ್ಯಕತೆ ಇದೆ ಜನರಿಗೆ. The devil has done so much damage in the lives of so many people. ಬಹಳಷ್ಟು ಜನರ ಜೀವಿತದಲ್ಲಿ ಸೈತಾನನು ನಾಶವನ್ನು ಮಾಡಿದ್ದಾನೆ. And Jesus has come into us so that we can love them and help them. ಯೇಸು ನಮ್ಮ ಹೃದಯಕ್ಕೆ ಬಂದ ಮುಖ್ಯ ಉದ್ದೇಶ ನಾವು ಅವರನ್ನ ಪ್ರೀತಿಸಿ ಅವರಿಗೆ ಸಹಾಯ ಮಾಡಿ. So remember, God does not want his house to look beautiful on the outside but on the inside. ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ದೇವರು ತನ್ನ ಆಲಯ ಹೊರಗಡೆಯಿಂದಲ್ಲ ಒಳಗಡೆ ಸುಂದರವಾಗಿರೋದನ್ನ ಬಯಸ್ತಾರೆ. Never be disturbed by your outward appearance not being so good. ಯಾವತ್ತೂ ಕೂಡ ನೀವು ಚಿಂತೆ ಪಡಬಾರ್ದು, ಆಗ ದುಃಖ ಪಡಬಾರ್ದು ನಿಮ್ಮ ಹೊರಗಿನ ಸೌಂದರ್ಯ ಚೆನ್ನಾಗಿಲ್ಲ ಅಂತ. You may be lame, you may not be able to walk properly. ನೀವು ಕುಂಟರಾಗಿರ್ಬೋದು, ನಡಿಲಿಕ್ಕೆ ಸರಿಯಾಗಿ ಬರದೇ ಇರಬಹುದು. Doesn't matter. Your house may be like a small hut. ನಿಮ್ಮ ಮನೆ ಚಿಕ್ಕ ಗುಡಿಸಲಾಗಿರ್ಬೋದು, ಪರವಾಗಿಲ್ಲ. If Jesus the king is there, that's a palace. ಯೇಸು ರಾಜನಾದ ಯೇಸು ನಿಮ್ಮ ಮನೆಯಲ್ಲಿದೆ, ಅದೇ ಅರಮನೆ ಆಗಿದೆ. That's the palace of the king of heaven. ಅದು ಪರಲೋಕದ ರಾಜನ ಮನೆಯಾಗಿರುತ್ತೆ. But he will never live in a dirty heart. ಆತ ಯಾವತ್ತೂ ಒಂದು ಸ್ವಚ್ಛ ಇಲ್ಲದ ಹೃದಯದಲ್ಲಿ ನೆಲೆಸೋದಿಲ್ಲ. He will never live in a heart where there is sin. ಎಲ್ಲಿ ಪಾಪ ಇರುತ್ತೋ ಆ ಒಂದು ಹೃದಯದಲ್ಲಿ ಅವರು ನೆಲೆಸೋದಿಲ್ಲ. Just like you would like to keep your house clean, we must be more eager to keep our heart clean. ನಾವು ಹೇಗೆ ಮನೆಯನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಬಯಸ್ತೀವೋ ಹಾಗೆ ನಮ್ಮ ಹೃದಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. You won't allow the pigs and all to come into your sitting room. ನೀವು ಮನೆಯಲ್ಲಿ ಕುಳಿತುಕೊಳ್ಳೋ ಸ್ಥಳದಲ್ಲಿ ಹಂದಿಗಳನ್ನ ಬಿಡೋದಿಲ್ಲ. Because they will spoil the whole place. ಯಾಕೆಂದ್ರೆ ಅದು ಆ ಸ್ಥಳವನ್ನು ಕೆಡಿಸಿಬಿಡುತ್ತೆ. We are so careful. Those pigs must be kept outside. ನಾವು ಬಹಳ ಜಾಗೃತಿಯಾಗಿರ್ತೀವಿ, ಹಂದಿಗಳನ್ನ ಹೊರಗಡೆ ಇಡಬೇಕು ಅಂತ. Don't let them come into the house. ಅವ್ರಿಗೆ ಅದಕ್ಕೆ ಒಳಗಡೆ ಬಿಡೋದಿಲ್ಲ ನಾವು. We are so careful about that. ಅದರ ಬಗ್ಗೆ ನಾವು ಬಹಳ ಜಾಗೃತರಾಗಿರ್ತೀವಿ. But we allow sin to come into our heart. ಆದ್ರೆ ನಾವು ಪಾಪ ನಮ್ಮ ಹೃದಯಕ್ಕೆ ಬರ್ಲಿಕ್ಕೆ ಬಿಡ್ತೀವಿ. That is worse than letting a pig come into your house. ಅದು ನಾವು ಹಂದಿ ಮನೆಗೆ ಬಿಡೋದಕ್ಕಿಂತ ನಿಕೃಷ್ಟವಾದದ್ದು. If you hate somebody, ನೀವು ಬೇರೆಯವ್ರನ್ನ ದ್ವೇಷಿಸಿದ್ರೆ,
or you have dirty thoughts in your mind, ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿದ್ರೆ, or you're impure in your relationships with women, ನೀವು ಹೆಣ್ಣಿನ ಜೊತೆ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ, that's like 100 pigs coming into your room. ಅದು 100 ಹಂದಿಗಳು ನಿಮ್ಮ ಮನೆ ಒಳಗಡೆ ಬಂದಂಗೆ. Only thing is inside this inner room, so people can't see it. ಯಾಕಂದ್ರೆ ನಮ್ಮ ಹೃದಯದಲ್ಲಿ ಯಾರು ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಸುಮ್ಮನೆ. Into that dirty, sinful heart, Jesus will not come. ಅಂತ ಒಂದು ಪರಿಶುದ್ಧ ಇಲ್ಲದೇ ಇರಂತ ಒಂದು ಕೊಳಚೆ ಪ್ರದೇಶಕ್ಕೆ ಯೇಸು ಬರೋದಿಲ್ಲ. So remember, the heart is important. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹೃದಯ ಬಹಳ ಮುಖ್ಯವಾದದ್ದು. What did we read here? 18 times. ನಾವು 18 ಬಾರಿ ಏನು ಓದಿದ್ವಿ ಇಲ್ಲಿ? Moses did just as the Lord commanded. ಮೋಶೆ ಯೆಹೋವನು ಆಜ್ಞಾಪಿಸಿದಂತೆಯೇ ಮಾಡಿದನು ಅಂತ ಓದಿದ್ವಿ. Thus he finished the work. ಹೀಗೆ ಮೋಶೆ ಆ ಕೆಲಸವನ್ನು ಪೂರ್ಣಗೊಳಿಸಿದ. And what was the result? ಅದರ ಫಲಿತಾಂಶ ಏನಾಯಿತು? See verse 34. 34ನೇ ವಚನ. The glory of God filled the tabernacle. ಮೇಘವು ಯೇಸುವಿನ ತೇಜಸ್ಸು ಆ ಗುಡಾರವನ್ನು ತುಂಬಿತು ಅಂತ ನೋಡ್ತೇವೆ. That glory can fill our heart. ಆ ಒಂದು ತೇಜಸ್ಸು ನಮ್ಮ ಹೃದಯದಲ್ಲಿ ಕೂಡ ತುಂಬಬಹುದು. If we do everything in our private life just as the Lord commanded. ನಮ್ಮ ರಹಸ್ಯ ಜೀವಿತದಲ್ಲಿ ದೇವರು ಆಜ್ಞಾಪಿಸಿದಂತೆ ಮಾಡಿದ್ರೆ ಇದು ಸಾಧ್ಯ ಇದೆ.